ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ 5 ಗಂಟೆ ಆಗಿದೆ. ಸೊ ಇವಾಗ ನಾವಿಷ್ಟು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಸೊ ನಾವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ನಂದದು ಹರಕೆ ಆಗಿತ್ತು. ಹಂಗಾಗಿ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದರೆ ಬೇಗನೆ ಬಿಡಬೇಕು ನಾವೆಲ್ಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಸೊ ಈ ಸತಿ ನಾನು ಬೆಟ್ಟ ಹತ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಹೆಂಗೆ ಹತ್ತುತ್ತೀನೋ ಏನೋ ಗೊತ್ತಿಲ್ಲ. ಅದು ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಸೊ ಬಿಸಿಲಾದ್ಮೇಲೆ ಬೆಟ್ಟ ಹತ್ತೋದು ತುಂಬಾ ಕಷ್ಟ. ಹಂಗಾಗಿ ನಾವು ಬೆಳಗ್ಗಿನ ಜಾವನೇ ಆದಷ್ಟು ನಾವು ಬಿಸಿಲು ಬರೋಕ್ಕೂ ಮುಂಚೆನೇ ನಾವು ಬೆಟ್ಟ ಹತ್ತಿದ್ರೆ ನಮ್ಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಬೇಗನೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ 7 ಗಂಟೆಗೆ ಅಥವಾ 7:15 ಓಪನಿಂಗ್ ಅನಿಸುತ್ತೆ. ಸೊ ಅಷ್ಟರೊಳಗಡೆ ನಾವು ಬೆಟ್ಟ ಹತ್ತಿ ಮೇಲೆ ಹೋಗಿರಬೇಕು. ನೋಡಿ ಮೈಸೂರು ಪ್ಯಾಲೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಎಲ್ಲ ಅಂತ. ಜೆಎಸ್ಎಸ್ ರೋಡ್ ಇದೆನಾ? ಮುಂದೆ ಎಲೆ ತೋಟನಾ? ಇದೊಂದೇ ತರ ಬೇರೆ ಕಡೆ ಇಲ್ಲ. ಆಷಾಢ ಶುಕ್ರವಾರ ಮಂಗಳವಾರ ಚಾಮುಂಡಿ ಬೆಟ್ಟ ಹತ್ಕೊಂಡು ತಾಯಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಹಂಗನ್ಕೊಂಡೇ ಬಂದಿದ್ದೀವಿ. ಬೆಟ್ಟ ಹತ್ತೋದಕ್ಕೆ ಎಂಟ್ರೆನ್ಸ್ ಅಲ್ಲಿಂದ ಹೋಗ್ಬೇಕು. ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಪ್ರವೇಶ. ಇಲ್ಲಿಂದ ಪೂಜೆ ಮಾಡಿಕೊಂಡು ವೆಂಕಟೇಶ್ವರಿ ಪಾದ ಇಲ್ಲಿಂದ ಸ್ಟಾರ್ಟ್. ಬಾದುಷಿ. ಸೊ ಟೈಮ್ 5:51. ಸೊ ಅಲ್ಲಿ ಬೆಟ್ಟ ಫುಲ್ ಎಷ್ಟೊತ್ತಿಗೆ ಹತ್ತುತ್ತೀವಿ ಅಂತ ನೋಡೋಣ. ಎಷ್ಟೊತ್ತು ಹತ್ಬೋದು? 1 ಅವರಾ? 5:51 ಅಂದರೆ ಹಂಗಾರೆ 6:51 ಕಲಿಸ್ತೀವಿ ನಿಮ್ಮ ಪ್ರಕಾರ. ಪ್ರಕಾರ ಎಷ್ಟೊತ್ತಿಗೆ ಹತ್ತುತ್ತೀವಿ ಅಲ್ಲಿಗೆ ಬೆಟ್ಟ ಫುಲ್ಲು? ನಾವು ಹತ್ತಿದ್ರೆ 1.5 ಅವರ್ ಆಗುತ್ತೆ. ನಮ್ಮ ಮನೇಲಿ 1 ಅವರ್ಗೆ ಹತ್ತುತ್ತಾರಂತೆ. ನೋಡೋಣ. 1008 ಮೆಟ್ಲಿರೋದು. ನಮ್ಮಿಬ್ಬರ ಮಧ್ಯೆ ಏನು ಡೀಲ್ ಅಂದರೆ 504 ಮೆಟ್ಲು ನಾನು ಎತ್ಕೊಬೇಕು ದೃಷ್ಟಿನ, ಇನ್ನು 504 ಮೆಟ್ಲು ನಮ್ಮ ಮನೆಯವ್ರು ಎತ್ಕೊಬೇಕು. ಇನ್ನು 504 ಆಗಿಲ್ಲ ಬದ್ರಿ. ನಾವು 200 ಮೆಟ್ಲು ಅಷ್ಟೇ ಹತ್ತಿರೋದು. ಇನ್ನು 800 ಮೆಟ್ಲು ಹತ್ಬೇಕು. ಇಟ್ಕೊಂಡಿದ್ದೀನಿ. ಇಲ್ಲಿಂದ ನೋಡಿದ್ವಿ ಹೆಂಗೆ ಕಾಣಿಸ್ತಾ ಇದೆ. ಏನಮ್ಮ ದುಶಾಂತ್ ಏನು ಡ್ಯಾನ್ಸ್. ಇನ್ನು ಎಷ್ಟು ಮೆಟ್ಲು ಐತ್ರಿ? ಸ್ಟೆಪ್ಸ್ ಮುಗ್ದಿದೆ. ಇನ್ನು 600 ಸ್ಟೆಪ್ಸ್. 10 ಡೈಲಿನಾ? ಬಾಡಿ ಹಂಗಿದೆ. ಅಷ್ಟು ಏನೋ ಹೇಳ್ತಾಳು ಕೇಳ್ರಿ. ಯಾರು ಜಿಮ್ಗೆ ಹೋಗ್ಬೇಡಿ, ಡೈಲಿ ಇಟ್ಬಿಟ್ಟು ಹಿಡಿದ್ಬಿಡಿ. ಇನ್ನೇನು ಮಾಡ್ಬೋದು? ಯಾವ ಸ್ಟೈಲಾಗಿ ಇಟ್ಕೊಂಡು ಮಗುನ ನಾನು ಇದೇ ಕಟ್ಟಿಟ್ಟು ನನ್ನ ಮಗನ ಕರ್ಕೊಂಡು ಬಂದಿದ್ದೆ. ಅವನಮ್ಮ ಬಟ್ ವಿಧಿ ಇಲ್ಲ, ನನ್ನ ಮಗನ ಕರ್ಕೊಂಡು ಬರಲೇಬೇಕು. 600 ಮೆಟ್ಲಾಗಿದೆ. ಇನ್ನು 400 ಬಾಕಿ. ಓಹೋ ಬನ್ನಿ ಬೇಗ. ಅದೇ 600 ಆಯ್ತು ರೀ. ಇನ್ನು 400 ಅಷ್ಟೇ ಆಯಿತು. ಅಲ್ಲ ಆಯ್ತು ನೋಡು. ಹೂನಮ್ಮ. ಇನ್ನು ನಂದಿ ಸಿಗೋಕ್ಕೆ ಇನ್ನು 200 ಮೆಟ್ಲು ಹತ್ಬೇಕು. ನಂದಿ ಸಿಗೋ ಗಂಟ ಭವ್ಯ ದುಶಾಂತ್ ನಿಂತ್ಕೊಂತಾಳೆ. 3 ಕೊಡಿ. 3. ಫೈನಲಿ ಇನ್ನು 300 ಸ್ಟೆಪ್ಸ್ ಐತೆ.
ಸೊ ಇಲ್ಲಿ ಕಬ್ನಲ್ಲಿ ಕುಡಿಯೋಣ ಅಂತ ನಿಂತ್ಬಿಟ್ಟಿದ್ದೀವಿ. ಅದು ಫಸ್ಟ್ ನಾವೇ ಬೆಳಗ್ಗೆ ನಾವೇ ಓಪನಿಂಗ್ ಸೆರೆಮನಿ ಹತ್ಬೋದು, ಆದರೆ ಮಕ್ಕಳನ್ನ ಎತ್ಕೊಂಡು ಹತ್ತೋದು ಮಾತ್ರ ಇಂಪಾಸಿಬಲ್. ಜ್ಯೂಸ್ ಕೊಟ್ಬಿಡು ಫುಲ್ ಸ್ಟ್ರಾಂಗ್ ಆಗಿ ಮತ್ತೆ ನಿನ್ ಮಗನ. ಫೈನಲಿ ಐ ಆಮ್ ರೀಚ್ಡ್ ನಂದಿ. ಎಲ್ಲ ನಂದಿ ಕಾಣಿಸ್ತಾ ಇಲ್ಲ, ಮುಂದೆ ಹೋಗಿ ತೋರಿಸ್ತೀನಿ. ಹಿನ್ನೆಲೆ ನಂದಿ ಕಾಪಾಡಪ್ಪ ನಂದಿ. ಹೆಸರು ಹಾವ್ ಮೈ ಇಲ್ಲಿಂದ ಏನು ಅಂಡರ್ಸ್ಟ್ಯಾಂಡಿಂಗ್ ಒಯ್ದು ತಗೊಂಡೋಗಿ ಹಗ್ಗ ಕಟ್ಟೋರೆ. ಹಗ್ಗ ಅಂತ ಇಟ್ಕೊಂಬಿಟ್ಟಿಯ ತಾಯಿ. ಓಹೋ, ಇಲ್ಲಿಂದ ವ್ಯೂ ನೋಡಿ, ಮೈಸೂರೇ ಕಾಣಿಸ್ತಾ ಇದೆ. ಎಷ್ಟು ಮನೆ ಇದಾವೆ ನೋಡು. ಬನ್ನಿ ಮೇಲೆ ಬರ್ತಾ ಫುಲ್ ತಣ್ಣಗೆ ಗಾಳಿ ಬರ್ತಾ ಇದೆ. ಇನ್ನು 200 ಸ್ಟೆಪ್ಸ್ ಇರಬೇಕಷ್ಟೆ. ಅಲ್ಲಿ 200 ಸ್ಟೆಪ್ಸ್ ಹತ್ತಿದಾಗ ಇರೋ ಫೀಲಿಂಗ್ಸು, ಇನ್ನು 200 ಸ್ಟೆಪ್ಸ್ ಹತ್ತಕ್ಕೆ ಇರೋ ಫೀಲಿಂಗ್ಸು ಹೆಂಗಿದೆ? ಅಲ್ಲಿ ಸ್ಟಾರ್ಟಿಂಗ್ ಇನ್ನೊಂದು ಮೆಟ್ಲು ಹತ್ತಿದಾಗ ನೋಡ್ದಲ್ಲ, ಆ ಫೀಲಿಂಗ್ಸ್ಗೂ ಇನ್ನು ಹತ್ತೋದೇ ಇನ್ನೊಂದು ಸ್ಟೆಪ್ಸ್ ಐತಲ್ಲ, ಅದಕ್ಕೂ ಹೆಂಗ್ ಅನ್ನಿಸ್ತಾ ಐತೆ ಅಂದೆ. ಸೂಪರ್ ಆಗಿದೆ. ನಾಡದೇವಿ ಚಾಮುಂಡಿ. ಹಲೋ ಮೇಡಮ್, ಹೆಂಗನ್ನಿಸ್ತು ಫೀಲಿಂಗ್? ಸ್ವಲ್ಪ ಸಾಕಾಯ್ತು. ಒಬ್ಳೆ ಸಾಕಾಯ್ತು ಅಂದ್ಬಿಟ್ಟಿದೆ. ಮಗುನ ಹಾಕೊಂಡು ಅದು ಸುಸ್ತಾಗೋಗ್ಬಿಡತ್ತು. ಗೌರವ ಬಂದಿದ್ರೆ ಭವ್ಯಾಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದವಳು. ನಾನು ಹತ್ತಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ. ಬಸವಣ್ಣ ಇದು ಮುಟ್ಟಿದ್ರೆ ಎಷ್ಟು ಚೆನ್ನಾಗಿ ಒಳಗೋಗುತ್ತೆ. ವಾವ್, ಎಷ್ಟಿದೆ ನೋಡ್ರಿ ಇಲ್ಲಿ. ಓ, ಎಷ್ಟೊಂದಿದೆ ಇಲ್ಲಿ. ಫೈನಲಿ 1000 ಮೆಟ್ಲು ರೀಚ್ ಆದ್ವಿ. ಸೊ ಇನ್ನೊಂದು ಸ್ವಲ್ಪ ದೂರ. ನನ್ನ ಮಗ ಇವಾಗ ಹತ್ತುತ್ತ ಅವ್ನು ಬೆಟ್ಟ. ಪಾಪ ಬನ್ನಮ್ಮ ದುಷಿ ಬಾ. ಪಾಪ ಅವನ ಕೈಲಿ ಹತ್ತಕ್ಕಾಗಲ್ಲ. ಓಹ್, ಇನ್ನು ಸ್ವಲ್ಪ ಫೈನಲಿ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ಇನ್ನು ಮಂಜು, ಗೋಪುರ. ನಾವು ಅಲ್ಲಿ ಬೆಟ್ಟ ಹತ್ತಿದ್ದು 5:49ಕ್ಕೆ. ಇವಾಗ 7 ಗಂಟೆ ಆಗಿದೆ. ಕರೆಕ್ಟಾಗಿ ದೇವಸ್ಥಾನ ಓಪನಿಂಗ್ ಟೈಮಿಂಗ್ಸಿಗೆ ಕರೆಕ್ಟಾಗಿ ಬಂದಿದ್ದೀವಿ. ನಮ್ಮನೇದು 1 ಅವರಲ್ಲಿ ಹತ್ತುತ್ತೀನಿ ಅಂದಿದ್ರು. ಸ್ವಲ್ಪ ಆಚೆ ಈಚೆ ಆಗಿದೆ, ಒಂದು 10 ನಿಮಿಷ ಲೇಟಾಗಿ ಬಂದಿದ್ದೀವಿ ಅಷ್ಟೇ. ಆದರೂ ಹತ್ತಿದ್ವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಮ್ಮ ಮನೆಯವರಲ್ಲಿ ನನ್ನ ಮಗನಿಗೆ ಹಸುನ ತೋರಿಸ್ತಾ ಇದ್ದಾರೆ. ನನ್ನ ಮಗನಿಗೆ ಹಸು ಪ್ರಾಣಿಗಳಂದರೆ ತುಂಬಾ ಇಷ್ಟ. ಹಂಗಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೋದು. 1 ಅವರ್ಗೆ ಹತ್ತುತ್ತೀನಿ ಅಂದಿದ್ದೆ, 1 ಅವರ್ 10 ನಿಮಿಷ ತಗೊಂಡಿದ್ಯಾ ಹತ್ತಕ್ಕೆ. ಹೆಂಗನ್ನಿಸ್ತು? ಸೂಪರ್. ಈಗ 7 ಗಂಟೆಗೆ ಎಷ್ಟು ಜನ ಇದ್ದಾರೆ ಅಂದರೆ, ಮಂಗಳವಾರ ಜನ ಇರಲ್ಲ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಜನ. ಕ್ಯೂ ಅಲ್ಲಿ ನಿಂತಿದ್ದೀವಿ. ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ. ಗು ಇದೆ ಅಂತ ಹೇಳ್ಬಿಟ್ಟು ಫ್ರೀ ಬಿಡ್ತೀನಿ ಅಂತ ಹೇಳಿದ್ರಲ್ಲಿ, ಹಂಗಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಫ್ರೀ ಬಿಡ್ತಾರೋ ಇಲ್ವೋ. ಎಲ್ಲೋದಮ್ಮ ಅವರು? ಫ್ರೀ ಬಿಟ್ಟಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. 100 ರೂಪೀಸ್ ಟಿಕೆಟ್ ತಗೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ನೋ ಆಪ್ಷನ್ಸ್. ನಿಮ್ಮನ್ನು ಬಿಡ್ತಾರೆ, ನಾನು ಬಿಡಲ್ಲ. ಕ್ಯೂ ಅಲ್ಲಿ ಹೋಗೋಕ್ಕಾಗಲ್ಲ. ನನ್ನ ಮಗು ಇದ್ದರೆ ಫ್ರೀ ಬಿಡ್ತಾರೆ ಅಂದರು, ಆದರೆ ಬಿಡಲಿಲ್ಲ. ಹಂಗಾಗಿ ನಮ್ಮ ಮನೇಲಿ ಫ್ರೀ ಟಿಕೆಟ್ 100 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಬರಕ್ಕೆ ಹೋಗೋರೆ. ಇನ್ನೂ ಬಂದಿಲ್ಲ. 100 ರೂಪೀಸ್ ಟಿಕೆಟ್ ತಗೊಂಡು 3 ಜನ ಹೋಗ್ತಾ ಇದ್ದೀವಿ.
100 ರೂಪೀಸ್ ಟಿಕೆಟ್ ಕೊಟ್ಟು ತಗೊಂಡ್ರು. ನೋಡಿ ಎಷ್ಟು ಜನ ಇದ್ದಾರೆ. ಯಾವ ಟಿಕೆಟ್ ಕಂಡ್ರೆ ಜನ ಏನು ಕಮ್ಮಿ ಆಗಲ್ಲ. ಅಲ್ಲಿ ಇಷ್ಟೊತ್ತು ಕಾದಿ ಒಳಗಡೆ ಬಂದ್ವಿ. ಇನ್ನೇನಿದ್ರು ದೇವ್ರ ದರ್ಶನ ಮಾಡೋದಷ್ಟೇ ಬಾಕಿ. ಆದ್ರೆ ಒಳಗಡೆ ತೋರಿಸ್ತೀನಿ. ಇಲ್ಲೂ ಜನ ಅವ್ರೆ. ಏನಿಷ್ಟು ಜನ ಯಪ್ಪ. ಎಷ್ಟು ಜನ ಅವರೇ ನೋಡಿ. ಒಂದು ನೂಕು ನುಗ್ಲು ಫುಲ್. ಫೈನಲಿ ದೇವ್ರ ದರ್ಶನ ಆಯ್ತು. ತೆಂಗಿನ ಚಿಪ್ ತಿಂತ ಇದ್ರು. ಯಾವ್ದಿ ಇಲ್ಲೋಡು. ಸಿಕ್ಕಾಪಟ್ಟೆ ಜನ ಯಪ್ಪ. ಆಷಾಢದಲ್ಲಿ ಮಾತ್ರ ಹೆವಿ ಜನ. ಸ್ಟ್ಯಾಚು ಇಲ್ಲ ಐತ್ ನೋಡ್ರಿ. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯಿತು. ಆಷಾಢದಲ್ಲಿ ತುಂಬಾ ಜನ ಇದ್ದರು, ಪರವಾಗಿಲ್ಲ, ಆದರೂ ಬೇಗನೆ ಆಯಿತು. ಟೈಮ್ 4 ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಎಷ್ಟು ಬಂದೈತೆ ನೀರು? ಜಾಸ್ತಿ ಆಯ್ತಲ್ಲ. ಎಷ್ಟು ನೀರಿದೆ ಇನ್ನು. ಟೈಮ್ 4:15 ಆಗಲೂ ಎಷ್ಟು ಮಳೆ. ಫುಲ್ಲು ಮೋಡ, ಮಳೆ ಬರಂಗಿದೆ. ಹೋಗೋಣ. ಆವಾಗಲೇ ಫುಲ್ಲು ಮೋಡ ಐತಿ. ಗಾಲೆ ಬಿಸಿಲು ಬಂದ್ಬಿಟ್ಟೈತಿ ನೋಡು. ದುಶಾಂತ್ ಫುಲ್ ಬಿಸಿಲು ಬಂದ್ಬಿಡ್ತೀವಿ. ಅಪ್ಪ ಇಲ್ಲಿ ಚಿನ್ನ. ಏಯ್ ಈಗ ದುಷ ಇಲ್ಲಿ ನಿನ್ನ ಗಾಡಿ ನೋಡಿ. ಇಲ್ಲಿ ನೀರು ನೋಡಿ ಎಷ್ಟು ವೇವ್ ಆಗ್ತಾ ಇದೆ. ವಾವ್ ದುಷಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಳಗಡೆ ಫೋನ್ ಅಲೋ ಇರಲಿಲ್ಲ, ಹಂಗಾಗಿ ಅಲ್ಲಿ ಯಾವುದೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಈಚೆಗಡೆ ಎಲ್ಲ ವೀಡಿಯೋಸ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಗಾಳಿ, ಸಿಕ್ಕಾಬಟ್ಟೆ ಗಾಳಿ ಇತ್ತು, ಮಳೆ ಕೂಡ ಬರ್ತಾ ಇತ್ತು. ಹಂಗಾಗಿ ಸ್ವಲ್ಪ ಅಲ್ಲಿಂದ ಬೇಗನೆ ಬಂದ್ವಿ ನಾವು. ನೆಕ್ಸ್ಟ್ ನಾವು ಅಲ್ಲಿ ಮುಗಿಸ್ಕೊಂಡು KRSಗೆ ಹೋಗ್ತಾ ಇದ್ವಿ. KRSಗೆ ಹೋಗಿ ನೋಡೋಣ. ನಾವು KRS ಒಳಗಡೆ ಎಂಟ್ರಿ ಟಿಕೆಟ್ನ ತೊಗೊಂಡು ಒಳಗಡೆ ಬಂದ್ವಿ. ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು KRS ನೋಡೋದಕ್ಕೆ. ತುಂಬಾ ಚೆನ್ನಾಗಿತ್ತು ನೋಡಿ. ಈಗ ಕತ್ಲಾಗ್ತಾ ಇತ್ತು, ಸೊ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಎಷ್ಟು ಚೆನ್ನಾಗಿ ನಾವು ಫುಲ್ಲು ಮೇಲೆ ಹೋದ್ವಿ. ಮೇಲೆಯಿಂದ ನಿಂತ್ಕೊಂಡು ನೋಡ್ತಾ ಇದ್ರೆ ಊಟಿಯಲ್ಲಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಅದು ನೈಟ್ ಲೈಟಿಂಗ್ಸ್ ಎಲ್ಲ ಆನ್ ಆದಾಗ ನೋಡೋದಕ್ಕೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಒನ್ ಡೇ ಇನ್ ಮೈಸೂರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.